ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ಮರಿದು ಒಂದು ಕಮೆಂಟ್ನ ಮಾಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ಯಾರೆಲ್ಲ ನಮಗೆ ಪಾರ್ಟ್ ಟೈಮ್ ಬೇಕು, ಫ್ಲೆಕ್ಸಿಬಲ್ ಇರಬೇಕು, ಜೊತೆಗೆ ಫ್ರೀಲ್ಯಾನ್ಸಿಂಗ್ ಟೈಪ್ ವರ್ಕ್ ಬೇಕು ಅಂತ ಕೇಳ್ತಾ ಇದ್ರಿ, ಅವರೆಲ್ಲರಿಗೂ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಅದರಲ್ಲೂ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ ಅಥವಾ ಮದರ್ಸ್ ಇದ್ದೀರಾ, ಇಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದು ಈಸಿಯಾಗಿ. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕಾಲಿಂಗ್ ವರ್ಕ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಇವನ್ ಚಾಟ್ ವರ್ಕ್ ಇರೋದಿಲ್ಲ. ಈಸಿಯಾಗಿ ನೀವು ಮಾಡ್ಬೋದು. ಪರ್ ಆರ್ ನಿಮಗೆ ಇಲ್ಲಿ ಪೇನ ಮಾಡ್ತಾರೆ, ಲೈಕ್ 420 ರುಪೀಸ್ ಪರ್ ಆರ್ ಪೇ ಮಾಡ್ತಾರೆ. ಸೊ ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಹೊತ್ತು ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಇಲ್ಲಿ ಎಜುಕೇಷನ್ಸ್ ಕೂಡ ಜಾಸ್ತಿ ಕೇಳಿಲ್ಲ, ಬೇಸಿಕ್ ಎಜುಕೇಷನ್ಸ್ನ ಕೇಳಿದ್ದಾರೆ. ನೀವು ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು. ಜೊತೆಗೆ ಕೆಲಸದ ಬಗ್ಗೆ ನಿಮಗೂ ಕೂಡ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಅಥವಾ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು. ಯಾಕಂದರೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ನಿಮಗೆ ರೋಲ್ ಬಗ್ಗೆನೇ ಗೊತ್ತಿಲ್ಲ ಅಥವಾ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನನಗೆ ಡೀಟೇಲ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ನಾವಿಲ್ಲಿ ಅಪ್ಲೈ ಮಾಡ್ತಿರೋಂಥ ರೋಲ್ ಕೂಡ ತುಂಬ ಈಸಿ ಆದಂಥದ್ದು. ಡೇಟಾ ಅನಾಲಿಸಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಮ್ಯಾಪ್ ರಿಲೇಟೆಡ್ ಕೆಲಸ ಇರುತ್ತೆ. ಮ್ಯಾಪಲ್ಲಿ ತೋರಿಸ್ತಾ ಇರೋವಂಥ ಲೊಕೇಶನ್ ಹಾಗೆ ಪ್ಲೇಸ್ ಇರೋವಂಥ ಲೊಕೇಶನ್ ಸೇಮ್ ಇದೆಯಾ, ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋವಂಥದ್ದು ನಿಮ್ಮ ಕೆಲಸ. ನಿಮಗೆ ಬರೋದಿಲ್ಲ ಅಂದರೂ ಕೂಡ ಕಂಪ್ನಿಯವರೇ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ನಿಮಗೆ ಹೇಳಿಕೊಟ್ಟು ಜಾಯ್ನಿಂಗ್ನ ತೊಗೊಳ್ತಾರೆ. ಸೊ ಇದು ಸಿಂಪಲ್ ಹಾಗೆ ಒಂದು ಒಳ್ಳೆ ಸ್ಯಾಲ್ರಿ ಕೂಡ, ಯಾಕಂದರೆ 420 ರುಪೀಸ್ ಪರ್ ಹಾರ್ನ ಪೇ ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ಎಷ್ಟು ಅವರ್ ಕೆಲಸ ಮಾಡಿದರೆ ಅಷ್ಟು ಜಾಸ್ತಿ ಅರ್ನಿಂಗ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ನಿಮ್ಮ ರೋಲ್ ಏನು, ಈಸಿಯಾಗಿ ಹೇಗೆ ಕೆಲಸ ಮಾಡೋದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಇದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಸೊ ಅದರಿಂದ ನಿಮಗೆ ಕರೆಕ್ಟಾಗಿ ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಡೇಟಾ ಅನಾಲಿಸ್ಟ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಿಮೋಟ್ ವರ್ಕ್ ಅನ್ನೋದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಇಂಡಿಯಾದವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂಥದ್ದು. ಸೊ ಇಂಡಿಯಾದವ್ರು ಮಾತ್ರ ಇಲ್ಲಿ ಅಪ್ಲೈನ ಮಾಡಬೇಕಾಗಿರುತ್ತೆ. $4.5 ಪರ್ ಆರ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 420 ರುಪೀಸ್ ಪರ್ ಆರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಎಷ್ಟು ಅವರ್ ನೀವು ಇಲ್ಲಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ ಸಿಗ್ತಾ ಹೋಗುತ್ತೆ. ಬಟ್ ಮಂತ್ಲಿ ಪೇಮೆಂಟ್ಸ್ನ ಮಾಡ್ತಾರೆ, ಮಂತ್ಲಿ ಒನ್ಸ್ ನಿಮಗೆ ಪೇಮೆಂಟ್ಸ್ನ ಮಾಡ್ತಾರೆ. ಇಲ್ಲಿ ನಾನು ಜಾಬ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಅವರ ವೆಬ್ಸೈಟ್ಗೆ ಹೋಗಿ ಹೇಗೆ ನೀವು ಚೆಕ್ ಮಾಡ್ಬೋದು, ಅದು ಏನೆಲ್ಲ ಇದೆ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಇದೇ ವೆಬ್ಸೈಟಲ್ಲಿ ಅವ್ರು ನಿಮಗೆ ಅಥವಾ ಇದೇ ಫಾರ್ಮಲ್ಲಿ ನಿಮಗೆ ಅವರ ವೆಬ್ಸೈಟ್ ಲಿಂಕ್ನು ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಇಂಟರ್ಫೇಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ನೋಡಿ ಈ ರೀತಿ ಎಲ್ಲ ಕೇಳುತ್ತೆ, ನೀವು ಬೇಕಾದ್ರೆ ಅದನ್ನು ಕೂಡ ಓದ್ಕೊಂಡು ಆಕ್ಸೆಸ್ನ ಕೊಡಿ. ಇಲ್ಲಿ AI ರಿಲೇಟೆಡ್ ಫೀಲ್ಡಲ್ಲಿ ಅವರು ವರ್ಕ್ ಮಾಡ್ತೀವಿ ಅನ್ನೋದು ಕೂಡ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ರಿಯಲ್ ವರ್ಲ್ಡಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ವೈ ಗುಡ್ ಡೇಟಾ ಮ್ಯಾಟರ್ಸ್ ಅನ್ನೋ ಕೂಡ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಅಸ್ ಅನ್ನೋ ಆಪ್ಷನ್ ಕೂಡ ಇದೆ. ನಿಮಗೆ ಏನಾದ್ರು ಕ್ವೆಶನ್ಸ್ ಇದೆ ಅಥವಾ ಡೌಟ್ಸ್ಗಳಿದೆ ಅಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ನ ಮಾಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯಾವುದೆಲ್ಲ ಮೋಡ್ಗಳಿದೆ, ಅವ್ರು ಹೇಗೆ ವರ್ಕ್ನ ಮಾಡ್ತಾರೆ, ಅವ್ರದ್ದು ಏನೆಲ್ಲ ವರ್ಕಿಂಗ್ಸ್ ಇರುತ್ತೆ ಅಥವಾ ಹೈಲೈಟ್ಸ್ ಏನಿರುತ್ತೆ ಅನ್ನೋದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲೂ ಕೂಡ ಒಂದ್ಸಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಕೊಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನಿಮಗೆ ಡೇಟಾ ಅನಾಲಿಸ್ಟ್ ರೋಲಲ್ಲಿ ಅಥವಾ ಈ ರೋಲಲ್ಲಿ ಬಿಟ್ಟು ಬೇರೆ ರೋಲ್ಗೆ ನಾವಿಲ್ಲಿ ಅಪ್ಲೈನ ಮಾಡ್ತೀವಿ ಅಂದರೂ ಕೂಡ ಇಲ್ಲಿ ಕೆರಿಯರ್ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮಗೆ ಯಾವ ರೋಲ್ ಬೇಕೋ ಅದನ್ನು ನೀವಿಲ್ಲಿ ಸರ್ಚ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಸೊ ಇದರ ರಿಲೇಟೆಡ್ ಏನಾದ್ರು ನಿಮಗೆ ವಿಡಿಯೋ ಬೇಕಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ಅಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ನಾನಿವಾಗ ಡೈರೆಕ್ಟಾಗಿ ನಿಮಗೆ ನಾನು ಇಂಟ್ರೊಡಕ್ಷನ್ ಕೊಟ್ಟಿರೋ ಅಂಥ ಜಾಬಿನ ಇಂಟರ್ಫೇಸಿಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಲೈಕ್ ಡೇಟಾ ಅನಾಲಿಸ್ಟಿಸ್ಟ್ ಅಂತ ಕೊಟ್ಟು ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ರೋಲ್ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಫಾರ್ ಥೌಸಂಡ್ಸ್ ಆಫ್ ಇಯರ್ ಮ್ಯಾಪ್ ಆ್ಯಸ್ ಪ್ರೊವೈಡೆಡ್ ಹ್ಯೂಮನ್ಸ್ ವಿತ್ ಅ ನಾಲೆಡ್ಜ್ ದೇ ನೀಡ್ಸ್ ಟು ಮೇಕ್ ಡಿಸಿಷನ್ಸ್ ಆ್ಯಸ್ ಅ ಮ್ಯಾಪ್ ಎವ್ಯಾಲ್ಯೂಯೇಟರ್ ಯು ವಿಲ್ ಹ್ಯಾವ್ ಅ ಆಪರ್ಚುನಿಟಿ ಟು ಪ್ರೊವೈಡ್ ಗ್ರೌಂಡ್ ಟ್ರಸ್ಟ್ ಫಾರ್ ದೋ ಯು ಟೋರ್ಸ್ ಸಿಟೀಸ್ ಆ್ಯಂಡ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಮ್ಯಾಪ್ಸ್ಗಳು ಹ್ಯೂಮನ್ಸ್ಗೆ ಎಷ್ಟು ಯೂಸ್ ಆಗಿದೆ ಅಥವಾ ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲರೂ ಕೂಡ ಒಂದಲ್ಲ ಒಂದರ ಲೊಕೇಶನ್ಸ್ನ ಸರ್ಚ್ ಮಾಡಿರ್ತೀರ. ಅದೇ ರೀತಿ ಅದನ್ನೇ ಇಲ್ಲಿ ಅವರು ಕೂಡ ಮೆನ್ಷನ್ನ ಮಾಡಿದ್ದಾರೆ. ನೀವು ಮ್ಯಾಪ್ ಇವ್ಯಾಲ್ಯೂಯೇಟರ್ ಆಗಿ ಕೆಲಸನ ಮಾಡೋದ್ರಿಂದ ನೀವು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ನಿಮಗೆ. ನಿಮ್ಮ ಸಿಟಿ ಅಥವಾ ನಿಮ್ಮ ಲೈಕ್ ವಿಲೇಜ್ ಆಗಿರ್ಬೋದು, ಟೌನ್ ಆಗಿರ್ಬೋದು, ಅಥವಾ ನಿಮ್ಮ ಕಂಟ್ರಿಯಲ್ಲಿ ಇರುವಂಥ ಪ್ಲೇಸಸ್ಗಳನ್ನ ಒಂದು ಗ್ರೋತ್ ಮಾಡುವಂಥದ್ದು ಅಥವಾ ಎಲ್ಲ ಐಡೆಂಟಿಫೈ ಮಾಡೋ ಹಾಗೆ ಮಾಡುವಂಥ ದೊಡ್ಡ ಜವಾಬ್ದಾರಿ ಅಥವಾ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ಡೇಟಾ ಅನಾಲಿಸ್ಟ್ ಇನ್ ಇಂಡಿಯಾ ಹೂ ವಿಲ್ ರಿಸೀವ್ ಮ್ಯಾಪ್ಸ್ ಡೇಟಾಸ್ ಫಾರ್ ಡಿಜಿಟಲ್ ಮ್ಯಾಪಿಂಗ್ ಅಪ್ಲಿಕೇಶನ್ಸ್. ಯುವರ್ ರಿಸರ್ಚ್ capability will valid on entire of that for clear routes and safety ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಡಿಜಿಟಲ್ ಮ್ಯಾಪ್ ಅಪ್ಲಿಕೇಶನ್ಸ್ಗಳು ಸಿಗುತ್ತೆ. ಅಪ್ಲಿಕೇಶನ್ಸ್ ಅಂದರೆ ಕಂಪ್ನಿಯವರು ನಿಮಗೆ ಕಳಿಸ್ಕೊಡ್ತಾರೆ. ಸೊ ಅದರ ರಿವ್ಯೂಗಳು ಮಾಡಬೇಕಾಗಿರುತ್ತೆ. ಸೊ ನೀವಿಲ್ಲಿ ಒಂದು ಪ್ಲೇಸ್ನ ಸರ್ಚ್ ಮಾಡಿದ್ರಿ ಅಂದರೆ ಆ ಲೊಕೇಶನಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆಯಾ, ಪ್ಲೇಸ್ ಎಲ್ಲಿದೆ ಅದೇ ಲೊಕೇಶನ್ ತೋರಿಸ್ತಾ ಇದೆಯಾ ಇಲ್ವಾ, ಹಾಗೆ ಅದು ಯಾವಾಗ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹೋಟೆಲ್ ಅಂತ ಇಟ್ಕೊಳ್ಳಿ ಅಥವಾ ಒಂದು ಶಾಪ್ ಅಂತಲೇ ಇಟ್ಕೊಳ್ಳಿ. ಸೊ ನಿಮ್ಮ ರೋಡಲ್ಲಿದೆ ಅಥವಾ ನೆಕ್ಸ್ಟ್ ರೋಡಲ್ಲಿದೆ ಅಥವಾ ನಿಮ್ಮ ನಿಯರ್ ಬೈ ಪ್ಲೇಸಲ್ಲಿದೆ ಅಂತ ಇಟ್ಕೊಳ್ಳಿ. ಅದು ಯಾವಾಗ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಜೊತೆಗೆ ಅದು ನೇಮ್ ಕರೆಕ್ಟ್ ಆಗಿದೆಯಾ ಅಥವಾ ಆ ಲೊಕೇಶನಲ್ಲೇ ಆ ಅಂಗಡಿ ಇದೆಯಾ ತೋರಿಸ್ತಾ ಇರೋ ಮ್ಯಾಪಲ್ಲಿ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಇನ್ಫಾರ್ಮೇಷನ್ಗಳನ್ನ ಕಂಪ್ನಿಯವರೇ ಕಳಿಸ್ಕೊಡ್ತಾರೆ ನಿಮಗೆ. ಸೊ ಅದ್ರದ್ದು ಜಸ್ಟ್ ಹಾಗೆ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುವಂಥದ್ದು, ರಿವ್ಯೂ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ವ್ಯಾಲ್ಯೂಯೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದು ತುಂಬ ಜನ ಸೇಫ್ಟಿಗಳಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಸ್ ಅ ಪಾರ್ಟ್ ಆಫ್ ದಿಸ್ ರೋಲ್ ಯು ವಿಲ್ ವೆರಿಫೈ ದ ಬಿಸ್ನೆಸ್ ನೇಮ್ಸ್ ಆ್ಯಂಡ್ ಓಪನಿಂಗ್ ಆ್ಯಂಡ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಇವಾಗ ಹೇಳಿಬಿಟ್ಟೆ ಅದನ್ನೇ. ಬಿಸ್ನೆಸ್ ನೇಮ್ ಕರೆಕ್ಟ್ ಅಂದರೆ ಕಂಪ್ನಿ ಅಥವಾ ಹೋಟೆಲ್ ನೇಮ್ ಅಥವಾ ಅಂಗಡಿ ನೇಮ್ ಕರೆಕ್ಟ್ ಆಗಿದೆಯಾ, ಓಪನಿಂಗ್ ಅವರ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಅಥವಾ ಕ್ಲೋಸಿಂಗ್ ಅವರ್ಸ್ ಕರೆಕ್ಟ್ ಆಗಿದೆಯಾ, ಅದನ್ನೆಲ್ಲನೂ ನೀವು ಇಲ್ಲಿ ಚೆಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ಚೆಕ್ ದಟ್ ದ ಡಿಸಿಷನ್ ಫಾರ್ ದ ಸ್ಟ್ರೇಟ್ ಪಾಯಿಂಟ್ಸ್ ಟು ಆ್ಯನ್ ಎಂಟ್ರಿಡ್ ಆ್ಯಂಡ್ ಲಿಸ್ಟ್ ಅಕ್ಯುರೇಸ್ಲಿ ಟು ಬೇಸ್ಡ್ ಎವ್ರಿ ಎಕ್ಸ್ಪೆನ್ಸಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೇಳ್ದಂಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ಬೋದು ಅಥವಾ ಅದ್ರ ನೇಮ್ ಆಗಿರ್ಬೋದು, ಹಾರ್ಸ್ ಆಗಿರ್ಬೋದು ಅಥವಾ ಪ್ಲೇಸ್ಮೆಂಟ್ ಆಗಿರ್ಬೋದು, ಎಲ್ಲ ಕರೆಕ್ಟ್ ಆಗಿದೆಯಲ್ವ ಅಂತ ಚೆಕ್ನ ಮಾಡ್ತೀರಾ. ಎಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ಕಂಪ್ನಿಯವರೇ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ವಿತ್ ದಿಸ್ ಜಾಬ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಡೈಲಿ ಅರೌಂಡ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕಿಂಗ್ ಶೆಡ್ಯೂಲ್ಸ್, ವರ್ಕ್ ವೀಕೆಂಡ್ಸ್ ಆರ್ ಲೇಟ್ ಈವ್ನಿಂಗ್ಸ್ ಆ್ಯಂಡ್ ಆಲ್ ಫಾರ್ ದಿಸ್ ಕಂಟ್ರಿ ಆ್ಯಂಡ್ ಅವರ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್ ಆಗಿದ್ರು, ಮದರ್ಸ್ ಆಗಿದ್ರು, ಅಥವಾ ಆಲ್ರೆಡಿ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಏನಾದರೂ ಬೇರೆ ಪ್ಲ್ಯಾನ್ಸ್ ಇದೆ ಅಥವಾ ನೀವು ಈ ಜಾಬ್ನ ಮಾಡ್ತಾ ನಿಮಗೆ ದಿನದಲ್ಲಿ ಬೇರೆ ವರ್ಕ್ ಇದೆ ಅಂದರೆ ಮಾಡ್ಕೊಬೋದು. ಯಾಕಂದರೆ ಇದು ಹೈಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ವರ್ಕಿಂಗ್ ಶೆಡ್ಯೂಲ್ಸ್ ತುಂಬ ಫ್ಲೆಕ್ಸಿಬಲ್ ಇರುತ್ತೆ. ನೀವು ವೀಕೆಂಡ್ಸಲ್ಲೂ ಕೂಡ ಈ ಕೆಲಸನ ಮಾಡ್ಕೊಬೋದು ಅಥವಾ ಲೇಟ್ ಈವ್ನಿಂಗ್, ನೈಟ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಆ ಟೈಮಲ್ಲೂ ನೀವು ಈ ಕೆಲಸನ ಮಾಡಿ ಮುಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಒಂದು ಲೈಕ್ ಕಂಫರ್ಟ್ ಆಗಿ ನಿಮ್ಮ ಮನೆಯಿಂದ ನೀವು ಮಾಡ್ಬೋದು. ಜೊತೆಗೆ ಆಫೀಸ್ ವರ್ಕ್ಸ್ನ ಕ್ಲಿಯರಾಗಿ ಮಾಡಿಕೊಟ್ರೆ ಸಾಕಾಗಿರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ದ ಫ್ಲೆಕ್ಸಿಬಲ್ ಆಫ್ ಯೋರ್ ರೋಲ್ಸ್ ಮಿನಿಮಮ್ಸ್ ಆಫ್ ಇಂಪ್ಯಾಕ್ಟ್ ಆನ್ ಯೋರ್ ಡೈಲಿ ರೋಟೀನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅದರಲ್ಲೇ ನೀವು ಫ್ಲೆಕ್ಸಿಬಲ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು. ಸೊ ವೆನ್ ಎವರ್ ಯು ಆರ್ ಸ್ಟಡಿಯಿಂಗ್ ಲುಕಿಂಗ್ ಟು ಅರ್ನ್ ಆ್ಯಸ್ ಅ ಲರ್ನರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೀಗಷ್ಟೇ ಹೇಳಿದೆ, ಸ್ಟಾರ್ಟಿಂಗಲ್ಲೂ ಕೂಡ ಹೇಳಿದ್ದೀನಿ, ನೀವೇನಾದ್ರು ಸ್ಟೂಡೆಂಟ್ ಆಗಿ ಪಾರ್ಟ್ ಟೈಮ್ ಆಗಿ ಕೆಲಸನ ಮಾಡಬೇಕು ಅಥವಾ ಸ್ವಲ್ಪ ಅರ್ನಿಂಗ್ಸ್ನ ಮಾಡ್ಕೊಳ್ಬೇಕು ಅಂತಿರೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕಂಪ್ನಿಯವರೇ ಹೇಳಿದ್ದಾರೆ. ಸೊ ಅವರಷ್ಟು ಸ್ಟ್ರೆಸ್ನ ಕೊಡೋದಿಲ್ಲ, ಅಷ್ಟು ಟಾರ್ಗೆಟ್ಸ್ ಅನ್ನೋದು ಇರೋದಿಲ್ಲ ನಿಮಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟಾರ್ಗೆಟ್ಸೇ ಇಲ್ಲ ಇಲ್ಲಿ. ಅವ್ರು ಕೊಡೋವಂಥ ಕೆಲಸನ ಕರೆಕ್ಟಾಗಿ ಮಾಡಿ ಮುಗಿಸಿದ್ರೆ ಮುಗಿಯುತ್ತೆ. ಸೊ ಅದನ್ನು ಈಸಿಯಾಗಿ ಮಾಡ್ಬೋದು, ಫ್ಲೆಕ್ಸಿಬಲ್ ಆಗಿ ಮಾಡ್ಬೋದು. ನೀವು ಕರೆಕ್ಟಾಗಿ 2 to 3 hours ಅಥವಾ 3 to 4 hours ಕುತ್ಕೊಂಡ್ರಿ ಅಂದರೂ ಫ್ರೆಷರ್ ಆಗಿದ್ರು ಈಸಿಯಾಗಿ ಮಾಡಿ ಇಲ್ಲಿ ಮುಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ದ ಐಡಲ್ ಕ್ಯಾಂಡಿಡೇಟ್ಸ್ ನೋಡಿದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ರಿಸರ್ಚ್ ಮಾಡೋದಕ್ಕೆ ಅಥವಾ ಏನಾದ್ರು ಒಂದು ಹುಡ್ಕೋದಕ್ಕೆ, ಸರ್ಚ್ ಮಾಡೋದಕ್ಕೆ ಬರಬೇಕು ಚೆನ್ನಾಗಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಮ್ಯಾಪ್ಗಳಲ್ಲಿ ಸರ್ಚ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮಗೆ ಸರ್ಚ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ರೆ. ಇನ್ನು ನೀವು ಇಂಡಿಯಾದಲ್ಲೇ ಲೊಕೇಟ್ ಆಗಿರಬೇಕು ಅನ್ನೋದು ಕೂಡ ಹೇಳ್ತಿದ್ರೆ. ಮತ್ತು ಇಂಡಿಯಾದಲ್ಲಿ ಇರುವಂಥ ಪ್ಲೇಸಸ್ ಬಗ್ಗೆ ನಿಮಗೆ ಐಡಿಯಾಸ್ ಇರಬೇಕು ಅಥವಾ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ನಿಮಗೆ ಗೊತ್ತು AI ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ ಅಂತ. ನೀವು ಯಾವ್ದಾದ್ರು ಇಂಡಿಯಾ ಟೂರ್ ಮಾಡುವಂಥದ್ದು ಅಥವಾ ಇಂಡಿಯನ್ ಪ್ಲೇಸಸ್ಗಳನ್ನ
ಕಂಟೆಂಟ್ಗಳನ್ನ ತೋರಿಸುವಂಥ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಕೌಂಟ್ಸ್ಗಳನ್ನ ಫಾಲೋ ಮಾಡಿಕೊಂಡ್ರೆ ಸಾಕು, ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಸಿಕ್ಬಿಡುತ್ತೆ, ಸಾಕಷ್ಟು ಪ್ಲೇಸಸ್ಗಳು ಸಿಕ್ಬಿಡುತ್ತೆ. ಸೊ ಅದ್ರದ್ದು ಬೇಸ್ ಮೇಲೆ ಆ ಐಡಿಯಾಗಳ ಮೇಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಿತ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜನರಲ್ ನಾಲೆಜ್ ಆಫ್ ಅ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನಾಲೆಜ್ ಇರಬೇಕು ಜಿಯೋಗ್ರಫಿ ಬಗ್ಗೆ ಅಂತ ಹೇಳ್ತಾರೆ, ಬಟ್ ಅಷ್ಟೊಂದೇನು ಇಲ್ಲಿ ನೆಸೆಸಿಟಿ ಇಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಅಕೌಂಟ್ಸ್ಗಳನ್ನ ನೀವು ಫಾಲೋ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಜೊತೆಗೆ ನೀವು ChatGPT ಯೂಸ್ ಮಾಡ್ಬೋದು, ಗೂಗಲ್ ಯೂಸ್ ಮಾಡ್ಬೋದು. ಈ ಸೋಷಿಯಲ್ ಮೀಡಿಯಾಗಿಂತ ಇವೆರಡು ಕೂಡ ಬೆಸ್ಟ್ ಆಗಿರುತ್ತೆ. ಕರೆಕ್ಟ್ ಆದಂಥ ಆನ್ಸರ್ಸ್ನ ನಿಮಗೆ ಕೊಡುತ್ತೆ ವಿತ್ ಅಡ್ರೆಸ್, ಓಪನಿಂಗ್, ಕ್ಲೋಸಿಂಗ್, ಟೈಮಿಂಗ್ಸ್, ಡೇಟ್ ಎಲ್ಲ ಕೂಡ ಕೊಡುತ್ತೆ. ಸೊ ನೋ ನೀಡ್ ಟು ವರಿ. ಇನ್ನು ಅನಲೈಸಿಂಗ್ ಮೈಂಡ್ ಸೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ. ಸೊ ಅನಲೈಸ್ ಮಾಡುವಂಥ ಮೈಂಡ್ ಸೆಟ್ ನಿಮ್ಗೆ ಇರಬೇಕಿರುತ್ತೆ ಅಷ್ಟೇ. ಇನ್ನು ಜಾಬ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಅ ಮಿನಿಮಮ್ ಆಫ್ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಟ್ಲೀಸ್ಟ್ ಇಂಡಿಯಾದಲ್ಲಿ 5 ಇಯರ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನೀವು ಎಲ್ಲರೂ ಇದ್ದೇ ಇರ್ತೀರ. ಸೊ ನೋ ನೀಡ್ ಟು ವರಿ. ಮಸ್ಟ್ ಪಾಸ್ ಆನ್ ಆನ್ಲೈನ್ ಓಪನಿಂಗ್ ಬುಕ್ಸ್ ಎಕ್ಸಾಮ್ಸ್ ದಟ್ ಕ್ಯಾನ್ ವೆರಿಫೈ ಯುವರ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮ್ಯಾಟರ್ಸ್ ಆ್ಯಂಡ್ ಕಂಟೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಪನ್ ಬುಕ್ ಎಕ್ಸಾಮ್ ಒಂದನ್ನ ಕೊಡ್ತಾರೆ, ಲೈಕ್ ಅಸೈನ್ಮೆಂಟ್ನ ಕೊಡ್ತಾರೆ ನಿಮಗೆ. ಇಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಅದನ್ನು ನೀವು ಪಾಸ್ ಆಗಬೇಕಾಗಿರುತ್ತೆ ನಿಮ್ಮ ನೆಕ್ಸ್ಟ್ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಅಥವಾ ಸೆಲೆಕ್ಟ್ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಸೊ ಅದು ಕೂಡ ಸಿಂಪಲ್ ಆಗಿರುತ್ತೆ. ನಾನು ನಿಮ್ಗೆ ಹೇಳಿದಾಗೆ ChatGPT ಅಥವಾ ಗೂಗಲ್ನ ಯೂಸ್ ಮಾಡಿಕೊಂಡು ನೀವು ಅದನ್ನು ಆನ್ಸರ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಅ ಮಿನಿಮಮ್ ಆಫ್ 10 hours ಆ್ಯಂಡ್ ಅಪ್ ಟು 20 hours ಪರ್ ವೀಕ್ ಡಿಪೆಂಡಿಂಗ್ ಆನ್ ಟಾಸ್ಕ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಾಯಂಕಾಲ ಮಾಡಿ ಅಥವಾ ರಾತ್ರಿ ಮಾಡಿ, ಯಾವಾಗಾದರೂ ಮಾಡಿ, ಬಟ್ ವಾರದಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಆದರೂ 10 hours ನೀವು ವರ್ಕ್ ಮಾಡೋಕ್ಕಾಗಬೇಕಂತ ಹೇಳ್ತಿದ್ದಾರೆ. ಡೈಲಿ 1.5 hour ಅಂತ ವರ್ಕ್ ಮಾಡಿದ್ರು ಕೂಡ ಈಸಿಯಾಗಿ ನೀವು 10 hoursನ ಕಂಪ್ಲೀಟ್ ಮಾಡಿಬಿಡ್ಬೋದು. ಸೊ ಅದೇನು ಕೂಡ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ. ಮಾರ್ನಿಂಗ್ 1.5 hour ಅಥವಾ ಈವ್ನಿಂಗ್, ನೈಟ್ ಯಾವಾಗಾಗುತ್ತೆ ಅವಾಗ 1.5 hour ನೀವು ಈಸಿಯಾಗಿ ಸ್ಪೆಂಡ್ ಮಾಡಿ ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಗುಡ್ ವರ್ಕಿಂಗ್ ನಾಲೆಜ್ ಆನ್ ಸರ್ಚಿಂಗ್, ಮ್ಯಾಪಿಂಗ್ ಅಪ್ಲಿಕೇಶನ್ಸ್ ಅಂತ ಕೊಡ್ತಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ನಾನು ನಿಮ್ಗೆ ಆಲ್ರೆಡಿ ಇದನ್ನು ಫಸ್ಟೇ ಟಿಪ್ಪಾಗಿ ಕೊಟ್ಬಿಟ್ಟಿದ್ದೆ. ಇಲ್ಲೂ ಕೂಡ ಅವರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಸರ್ಚ್ ಮಾಡೋದಕ್ಕೆ ಲೈಕ್ ಗೂಗಲಲ್ಲಿ ಆಗಿರ್ಬೋದು, ChatGPTಯಲ್ಲಿ ಆಗಿರ್ಬೋದು, ಅಥವಾ ಬೇರೆ ಆ್ಯಪ್ಸ್ ಅವ್ರು ಹೇಳೋದ್ರಲ್ಲಿ ಸರ್ಚ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮ್ಯಾಪ್ ಅಪ್ಲಿಕೇಶನ್ಸ್ಗಳು ಅಂತ ಹೇಳ್ತಾರೆ. ಸೊ ಗೂಗಲ್ ಮ್ಯಾಪ್ ಆಗಿರ್ಬೋದು ಅಥವಾ ಮ್ಯಾಪ್ ಆ್ಯಪ್ಗಳಲ್ಲಿ ಅಥವಾ ಅಪ್ಲಿಕೇಶನ್ಸ್ಗಳಲ್ಲಿ ನಿಮಗೆ ಯೂಸ್ ಮಾಡೋಕ್ಕೆ ಬರಬೇಕು. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗಿನ ಜನ್ರೇಷನಲ್ಲಿ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬಂದೇ ಬರುತ್ತೆ. ಸೊ ಮ್ಯಾಪ್ ಕೂಡ ಎಲ್ಲರೂ ಯೂಸ್ ಮಾಡೇ ಇರ್ತೀರ, ಸರ್ಚ್ ಕೂಡ ಮಾಡಿರ್ತೀರ. ಸೊ ಅದೇನು ಎಕ್ಸ್ಟ್ರಾ ಸ್ಕಿಲ್ ಅಲ್ಲ, ಬಟ್ ಅದು ನಿಮ್ಗೆಲ್ಲರಿಗೂ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ಸ್ಟ್ರಾಂಗ್ ಎಬಿಲಿಟಿ ಟು ಲರ್ನ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ಮಲ್ಟಿ ಸೆಟ್ಸ್ ಫಾರ್ ಡಿಫ್ರೆಂಟ್ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅವರು ಹೊಸದೇನಾದ್ರು ಹೇಳ್ಕೊಡ್ತಾ ಇರ್ಬೇಕಾದ್ರೆ ಕಲಿಯುವಂಥ ನಿಮಗೆ ಮೈಂಡ್ಸೆಟ್ ಇರಬೇಕು, ಕಲಿಯೋದಕ್ಕೆ ರೆಡಿ ಇರಬೇಕು, ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಆಲ್ ವರ್ಕ್ ಮಸ್ಟ್ ಬಿ ಇನ್ ಇಂಟರ್ನ್ಯಾಷನಲ್ ನೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕೆಲಸ ಮಾಡುವಂಥದ್ದು ಎಲ್ಲನೂ ಕೂಡ ಇಂಡಿಪೆಂಡೆಂಟ್ ನೇಷನ್ಸಲ್ಲಿ ಇರಬೇಕು ಅಂತ ಹೇಳ್ತಾರೆ. ಸೊ ನೀವು ಇಂಡಿಯಾದವರಾಗಿರೋದ್ರಿಂದ ಇದೇನಷ್ಟು ಮ್ಯಾಟರ್ ಆಗೋದಿಲ್ಲ. ಇನ್ನು ಎಕ್ಸ್ಪೀರಿಯನ್ಸ್ ವಿತ್ ಪಿನ್ ಕೋಡ್ ಆನ್ ದ ಇಂಡಿಯನ್ ಪೋಸ್ಟ್ ವೆಬ್ಸೈಟ್ ಆ್ಯಂಡ್ ಸ್ಟ್ರೆಸ್ ಅಪ್ಲಿಕೇಶನ್ಸ್ ಇಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಯನ್ ಪಿನ್ ಕೋಡಲ್ಲೇ ಇರಬೇಕಾಗಿರುತ್ತೆ ಅನ್ನೋದು ಕೂಡ ಹೇಳ್ತಿದ್ದಾರೆ. ಸೊ ಅದು ಕೂಡ ಏನು ಅಷ್ಟು ನೆಸೆಸರಿ ಇಲ್ಲ. ಇನ್ನು ಟೆಕ್ನಿಕ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ಅ ವರ್ಕ್ ಅಂತ ನೋಡಿದ್ರೆ, ಸೊ ನಿಮಗಿಲ್ಲಿ ಏನು ಪ್ರೊವೈಡ್ ಮಾಡಬೇಕು ಅಂದರೆ ಏನಿರಬೇಕು ನಿಮಗೆ ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂದರೆ ಆಕ್ಸೆಸ್ ಟು ಅ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕಾಗಿರುತ್ತೆ ಕೆಲಸನ ಮಾಡೋದಕ್ಕೆ. ಲಾಂಗ್ ಅಕೌಂಟ್ ಯೂನಿಕ್ ಟು ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಗಿನ್ ಅಕೌಂಟ್ ಇರಬೇಕು ನಿಮಗೆ ಅಂತ ಹೇಳ್ತಿದ್ದಾರೆ. ಇನ್ನು ಸಿಸ್ಟಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ದಟ್ ಇಸ್ ಕೀಪಿಂಗ್ ಅಪ್ ಟು ಡೇಟ್ ವಿಚ್ ರಿಕ್ವೈರ್ಡ್ ಸ್ಕ್ಯಾನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅವರೊಂದು ಆ್ಯಪ್ನ ಕೊಡ್ತಾರೆ, ಅದನ್ನು ಅಂದರೆ ಡೌನ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಅದನ್ನು ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಅಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಕೇಳ್ತಾರೆ. ಸ್ಕ್ಯಾನ್ ಮಾಡಿ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ನೀವೇನಾದರೂ ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂದರೆ ಅದವ್ರಿಗೆ ಶೋ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಶೋ ಆಗೋದಿಲ್ಲ. ಆ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ
ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ ಎಲ್ಲನೂ ಕೂಡ ಎಲ್ಲೂ ಲೀಕ್ ಆಗದೆ ಇರೋ ಹಾಗೆ, ಅವ್ರು ಕೊಟ್ಟಿರೋವಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಫೈಲ್ಗಳಾಗಿರ್ಬೋದು ಎಲ್ಲಾದರೂ ನೀವು ಲೀಕ್ ಮಾಡೋದಕ್ಕೆ ಅಥವಾ ಶೇರ್ ಮಾಡೋದಕ್ಕೆ ನೋಡಿದ್ರೆ ಶೇರ್ ಆಗದೆ ಇರೋ ಹಾಗೆ ಆ ಆ್ಯಪ್ ಪ್ರೊವೈಡ್ ಮಾಡುತ್ತೆ, ಅಥವಾ ಲೈಕ್ ಏನು ಹೇಳ್ತಾರೆ ಸೆಕ್ಯೂರ್ಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಬಟ್ ಅದನ್ನು ಅವರು ಡೈರೆಕ್ಟಾಗಿ ಹೇಳೋಕ್ಕಾಗದೇ ಇರೋದ್ರಿಂದ ಈ ರೀತಿ ಹೇಳಿರ್ತಾರೆ. ಇನ್ನು ಓನ್ಲಿ 1 ಮೆಂಬರ್ ಪರ್ ಹೌಸ್ ಹೋಲ್ಡ್ ಮೇ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮನೆಯಿಂದ ಅಥವಾ ಒಂದು ಫ್ಯಾಮಿಲಿ ಲೈಕ್ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೂ ಅವರು ಕೂಡ ಅಪ್ಲೈನ ಮಾಡಿದ್ರೆ ಆಗೋದಿಲ್ಲ, ಮನೆಯಿಂದ ಒಬ್ರಿಗೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗೋದು ಅಂತ ಹೇಳ್ತಿದ್ದಾರೆ. ಇನ್ನು NB ಆಲ್ ಪ್ರಾಡಕ್ಟ್ ಶುಡ್ ಬಿ ಪ್ರೊವೈಡೆಡ್ ಅಟ್ ಯೋರ್ ಓನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡೋವಂಥದ್ದೆಲ್ಲ ನಿಮ್ಮ ಎಕ್ಸ್ಪೆನ್ಸಸ್ಸಲ್ಲೇ, ಲ್ಯಾಪ್ಟಾಪ್ ನೀವೇ ತೊಗೊಳ್ಬೇಕು, ನಾವು ಕೊಡೋದಿಲ್ಲ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ವರ್ಕ್ ಅಪ್ ಟು 20 hours ಪರ್ ವೀಕ್ ಅಂತ ಹೇಳ್ತಿದ್ದಾರೆ. ಸೊ 10 to 20 hours ಪರ್ ವೀಕ್ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ, ಅದನ್ನದು ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಇನ್ನು ಅರ್ನ್ ಅ ರೇಟ್ ಆಫ್ ಪೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ತೀರಾ ಅನ್ನೋದನ್ನ ಹೇಳ್ತಾ ಇದೆ. ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನೀವು ರಿಸರ್ಚ್ ಮಾಡುವಂಥ ಸ್ಕಿಲ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಯಾಕಂದರೆ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ ನಿಮಗೆ, ಅದರಿಂದ ನಿಮಗೆ ಇನ್ಕ್ರೀಸ್ ಆಗುತ್ತೆ, ಅದನ್ನು ಕಲಿತೀರಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವಾಯ್ಡ್ ಅ ಲಾಂಗ್ ಕಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ವರ್ಕ್ ಫ್ರಮ್ ದ ಕಂಫರ್ಟ್ ಆಫ್ ಯೋರ್ ಓಮ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಮನೆಯಿಂದನೇ ಆರಾಮಾಗಿ ನಿಮ್ಮ ಕಂಫರ್ಟಬಲ್ ಆಗಿ ಕೆಲಸನ ಮಾಡ್ಬೋದು. ಎಂಜಾಯ್ ದ ಫ್ಲೆಕ್ಸಿಬಲ್ ಆ್ಯಂಡ್ ಸಿಟ್ಟಿಂಗ್ ಯೋರ್ ಓನ್ ವರ್ಕ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿರುತ್ತೆ, ನಿಮಗೆ ಯಾವಾಗ ಬೇಕೋ ಆವಾಗ ಕೂತ್ಕೊಂಡು ಕೆಲಸ ಮಾಡುವಂಥ ಆಪರ್ಚುನಿಟಿ ನಿಮಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅಪ್ಲೈ ಆನ್ಲೈನ್ ಟುಡೇ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಪ್ಲೈ ಆನ್ಲೈನ್ ಮಾಡಬೇಕಾಗಿರುತ್ತೆ ನೀವು. ದಿಸ್ ಇಸ್ ಅ ಫ್ಲೆಕ್ಸಿಬಲ್ ಇಂಡಿಪೆಂಡೆಂಟ್ ರೋಲ್ ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ. ಸೊ ಇದು ನೀವು ಈಸಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ. ಇನ್ನು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ಗಳಿಗೆ ಅಂತೂ ಇದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಆದಂಥ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ, ಅದರಲ್ಲೂ ಮದರ್ಸ್ಗಳಿಗೆ. ಸೊ ನಿಮ್ಮ ಆ ಮಕ್ಕಳು ಮಲಗಿದಾಗ ಅಥವಾ ನಿಮ್ಮ ಕೆಲಸಗಳೆಲ್ಲ ಮುಗಿದ ಮೇಲೆ ಆರಾಮಾಗಿ ಕೂತ್ಕೊಂಡು ದಿನದಲ್ಲಿ ಜಸ್ಟ್ 1 ಅಥವಾ 1.5 hour ನೀವು ಇಲ್ಲಿ ಸ್ಪೆಂಡ್ ಮಾಡಿದರೆ ಸಾಕಾಗಿರುತ್ತೆ. ಈಸಿಯಾಗಿ ನೀವು ಒಂದು ಬೆಸ್ಟ್ ಅಮೌಂಟ್ನ ಅರ್ನ್ ಮಾಡ್ಕೊಳ್ಬೋದು. ಸೊ ಲೈಕ್ ಅವರ್ಲಿ ನಿಮಗೆ 420 rupees ಕೊಡ್ತಾ ಇದ್ದಾರೆ. ಏನೂ ಇಲ್ಲದೆ ಕುತ್ಕೊಳ್ಳೋದಕ್ಕಿಂತ ಇದು ನಿಮಗೆ ಬೆಸ್ಟ್ ಆಗಿರುತ್ತೆ. ಸೊ ನೀವು ಪ್ರಾಜೆಕ್ಟ್ಸ್ನ ಬೇಗ ಕಂಪ್ಲೀಟ್ ಮಾಡಿಕೊಟ್ರೆ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಇರುತ್ತೆ. ಅವ್ರು ಅರೌಂಡ್ ಕೇಳಿದ್ದಾರೆ ಅಷ್ಟೇ, ಹಂಗಂತ ನೀವು ದಿನದಲ್ಲಿ 1.5 hour ಮಾಡಬೇಕು ಅಂತ ಏನಿಲ್ಲ. ಅವರ ಪ್ರಾಜೆಕ್ಟ್ಸ್ಗಳು ಅರೌಂಡ್ ಲೈಕ್ 5 hours 6 hours ಆ ರೀತಿ ಇರುತ್ತೆ. ನೀವು 2 ದಿನದಲ್ಲೇ ಮುಗಿಸ್ಬಿಟ್ಟು ಅದನ್ನು ಕೊಟ್ಟು ಅದು ಮುಗೀತು ಪ್ರಾಜೆಕ್ಟು ಅಂದರೆ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಕೊಡ್ತಾ ಇರ್ತಾರೆ. ಸೊ ನೀವು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ಸೊ ಇಲ್ಲಿ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟ್ರೈ ಮಾಡಿ, ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಾಸ್ಟ್ ನೇಮ್ ಅಥವಾ ಸರ್ ನೇಮ್, ಇನ್ಶಿಯಲ್ ಏನಾದರೂ ಇದ್ದರೆ ಅದನ್ನು ಹಾಕಬೇಕು. ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐ ಡಿ, ಯಾವ ಇಮೇಲ್ ಐ ಡಿ ನೀವು ಕೆಲಸಕ್ಕೆ ಅಂತ ಇಟ್ಟಿರ್ತೀರ ಆ ಇಮೇಲ್ ಐ ಡಿನ ಕೊಡಿ. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಕಂಟ್ರಿನ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ಟೈಪ್ ಮಾಡಿದ್ರೆ ಅದು ಶೋ ಆಗುತ್ತೆ, ಜಸ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟ್ರೀಮ್ ಕೇಳ್ತಾ ಇದೆ. ಸೊ ನಿಮ್ದು ಯಾವ ಸ್ಟ್ರೀಮ್ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಅದಾದಮೇಲೆ ನಿಮ್ಮ ನಂಬರ್ನ ಕೇಳ್ತಾ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ನ ಮತ್ತೆ ನೀವು ಇಲ್ಲಿ ಹಾಕ್ಬೋದು. ಆದಮೇಲೆ ಸಿಟಿ, ಯಾವ ಸಿಟಿ ಅಂತ ಕೇಳ್ತಿದೆ, ಆ ಸಿಟಿನ ನೀವು ಹಾಕ್ಬೇಕು. ಲೈಕ್ ಬೆಂಗಳೂರು, ಮೈಸೂರು, ಕರ್ನಾಟಕ, ತುಮಕೂರು, ಏನು ಬೇಕಾಗಿರ್ಬೋದು ನಿಮ್ಮ ಸಿಟಿ, ಅದನ್ನು ಹಾಕ್ರಿ. ಹಾಗೆ ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತಲೇ ನೀವು ಹಾಕಬೇಕಾಗಿರುತ್ತೆ. ಸೊ ಜಸ್ಟ್ ಕರ್ನಾಟಕ ಅಂತ ನೀವು ಇಲ್ಲಿ ಈಸಿಯಾಗಿ ಹಾಕ್ಬೋದು. ಅದಾದಮೇಲೆ ನಿಮ್ಮ ಪೋಸ್ಟ್ ಕೋಡ್ ಏನಿದೆ ಅನ್ನೋದನ್ನ ಕೇಳ್ತಿದ್ದಾರೆ, ಲೈಕ್ ಏನು ಪಿನ್ ಕೋಡ್ ಇರುತ್ತೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಹಾಗೆ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಮತ್ತೆ ಅದೇ ಪಾಸ್ವರ್ಡ್ನ ಇಲ್ಲಿ ಹಾಕಿ ಜಸ್ಟ್ ಇಲ್ಲಿ ಸೆಲೆಕ್ಟ್ನ ಮಾಡಿಕೊಂಡು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಸೈನ್ ಅಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಹಾಗೆ ಇವರ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಸೈನ್ ಅಪ್ ಆಗ್ತೀರಾ, ಅದಾದಮೇಲೆ ಅಪ್ಲೈ ಮಾಡೋಕ್ಕಾಗೋದು. ಸೊ ನಾನಿಲ್ಲಿ ಸೈನ್ ಅಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅಲ್ಲಿ ನೀವು ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಅವ್ರಿಗೆ ಸಬ್ಮಿಟ್ ಆಗಿದೆ ಅಂತ ನೀವಿಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರ್ತಿದ್ದ ಹಾಗೆ ನಿಮಗೆ ಒಂದು ಮೇಲ್ ಬರುತ್ತೆ. ನಾನು ನೆಕ್ಸ್ಟ್ ಅದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಅಲ್ಲಿ ನೀವು ನೋಡ್ಬೋದು ಲೈಕ್ ಏನೆಲ್ಲ ಇರುತ್ತೆ ಪಾಯಿಂಟ್ಸ್ ಅಂದರೆ ನೀವು 3 ಸ್ಟೆಪ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಸ್ಟೇಜಸ್ನ. ಆ ಅಪ್ಲಿಕೇಶನ್ಸ್ನ ಅಥವಾ ಅಸೈನ್ಮೆಂಟ್ನ ನೀವು ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಇಮೇಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲೈಕ್ ಸಬ್ಮಿಟ್ ಯುವರ್ ಪ್ರೊಫೈಲ್ ಡೀಟೇಲ್ಸ್ ಆ್ಯಂಡ್ ಕಂಪ್ಲೀಟ್ ದ
ಪ್ರೀ ಸ್ಕ್ರೀನಿಂಗ್ ಕ್ವೆಶನ್ಸ್ ಅಂತ ಕೇಳಿದ್ದಾರೆ. ಸೊ ಪ್ರೀ ಸ್ಕ್ರೀನಿಂಗ್ ಕ್ವೆಶನ್ಸ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಸೆಲ್ಫ್ ಅಸೈನ್ಮೆಂಟ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ ಯುವರ್ ಫೈನಲ್ ಅಸೈನ್ಮೆಂಟ್ ಆನ್ ಟ್ರೈ ರೇಟಿಂಗ್ ಅಂತ ಇದೆ. ಅದು 3 ಸ್ಟೆಪ್ಸ್ನು, ಆ 3 ಅಸೈನ್ಮೆಂಟ್ಸ್ನು ನೀವು ಕಂಪ್ಲೀಟ್ ಮಾಡ್ತಿದ್ದ ಹಾಗೆ ನಿಮಗೆ ಇಮೇಲಲ್ಲಿ ಅಥವಾ ಕಂಪ್ನಿ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. 3 ವೀಕ್ಸ್ ಒಳಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು. 3 ವೀಕ್ಸ್ ಒಳಗೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡ್ತಿದ್ದಾಗೆ ನಿಮಗೆ ಇಮೇಲ್ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಮಿಸ್ ಮಾಡಬೇಡಿ, ಇಲ್ಲಿ ಅಪ್ಲೈ ಮಾಡ್ತಿದ್ದಾಗೆ ನಿಮ್ಮ ಇಮೇಲ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೊಂದು ಇಮೇಲ್ ಬಂದೇ ಬರುತ್ತೆ. ಅದಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಬೋದು. ನಾನು ನಿಮಗೆ ಕೊಡೋಂಥ ಟಿಪ್ ಏನು ಅಂದರೆ, ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಅಥವಾ ಅಸೈನ್ಮೆಂಟ್ಸ್ನ ತೊಗೊಳ್ಬೇಕಾದ್ರೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ಗಳನ್ನ ಕೇಳ್ತು, ಅದ್ರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪಲ್ಲಿ ತೊಗೊತಾ ಇದ್ದೀರಾ ಅಥವಾ ಫೋನಲ್ಲಿ ನಿಮ್ಮ ಅಸೈನ್ಮೆಂಟ್ನ ತೊಗೊಳ್ತಾ ಇದ್ದೀರಾ ಅಂದರೆ ಇನ್ನೊಂದು ಡಿವೈಸ್ನ ಇಟ್ಕೊಳ್ಳಿ, ಲೈಕ್ ಇನ್ನೊಂದು ಫೋನ್ನ ಅಥವಾ ಇನ್ನೊಂದು ಲ್ಯಾಪ್ಟಾಪ್ನ ಇಟ್ಕೊಂಡು ಅಲ್ಲಿ ಸರ್ಚ್ ಮಾಡಿ ಚಾಟ್ ಜಿ ಪಿ ಟಿಯಲ್ಲಿ ಏನು ಕ್ವೆಶನ್ ಕೊಟ್ಟಿರ್ತಾರೆ ಅದನ್ನು ಚಾಟ್ ಜಿ ಪಿ ಟಿಲಿ ಹಾಕಿ ಆನ್ಸರ್ ಸರ್ಚ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಆ್ಯಸ್ ಇಟ್ ಈಸ್ ಹಾಕಿ, ಬಟ್ ಅದೇ ಡಿವೈಸಲ್ಲಿ ತೊಗೊಳ್ಬೇಡಿ. ಇವಾಗ ನೀವು ಮೊಬೈಲಲ್ಲಿ ಅಸೈನ್ಮೆಂಟ್ನ ತೊಗೊತಾ ಇದ್ದೀರಾ ಅಂದರೆ ಬ್ಯಾಕ್ ಹೋಗಿ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಆನ್ಸರ್ನ ಹಾಕಬೇಡಿ, ಆವಾಗ ಅಸೈನ್ಮೆಂಟ್ ಫೇಲ್ ಆಗುತ್ತೆ. ಓಕೆನಾ? ಸೊ ನೀವು ಯಾವ ಫೋನಲ್ಲಿ ಅಸೈನ್ಮೆಂಟ್ ತೊಗೊತಾ ಇದ್ದೀರಾ ಅದೇ ಫೋನಲ್ಲಿ ಚಾಟ್ ಜಿ ಪಿ ಟಿ ಯೂಸ್ ಮಾಡಬೇಡಿ. ಬೇರೆ ಫೋನ್, ನಿಮ್ಮ ಅಮ್ಮಂದೋ ನಿಮ್ಮ ಅಪ್ಪಂದ ಅಥವಾ ನಿಮ್ಮ ಸಿಸ್ಟರ್ದೋ ಬ್ರದರ್ಸ್ದೋ ಯಾರ್ದಾರೋ ಒಂದು ಫೋನ್ ಇದ್ದೇ ಇರುತ್ತೆ, ಆ ಫೋನ್ನ ತೊಗೊಂಡು ಟೈಮ್ ತೊಗೊಂಡು ಇದನ್ನು ನೀವು ಯಾವಾಗ ಬೇಕಾದರೂ ಕಂಪ್ಲೀಟ್ ಮಾಡ್ಬೋದು. ನೈಟ್ ಬೇಕಾದ್ರೂ ಮಾಡ್ಬೋದು ಅಥವಾ ಆಫ್ಟರ್ನೂನ್ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡ್ಬೋದು. ಜಸ್ಟ್ 3 ಸ್ಟೆಪ್ಸ್ ಇರುತ್ತೆ ಅಷ್ಟೇ. ಕಂಪ್ಲೀಟ್ನ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಮೇಲ್ ಅಥವಾ ಕಾಲ್ ಕಂಪ್ನಿ ಕಡೆಯಿಂದ ಬಂದೇ ಬರುತ್ತೆ. ಇದನ್ನು ನೀವು ಪಾಸ್ ಆಗಬೇಕಾಗಿರುತ್ತೆ. ಆಮೇಲೆ ಇದನ್ನು ಪಾಸ್ ಆಗದೆ ನನಗೆ ಯಾವುದು ರಿಪ್ಲೈ ಬರಲಿಲ್ಲ ಅಂತ ಹೇಳಬೇಡಿ. ಇಲ್ಲಿ ಪಾಸ್ ಆದರೆ ಮಾತ್ರ ನಿಮಗೆ ವಾಪಸ್ ಮೇಲ್ ಅಥವಾ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬರುವಂಥದ್ದು. ಸೊ ಕರೆಕ್ಟಾಗಿ ಅಸೈನ್ಮೆಂಟ್ನ ಕಂಪ್ಲೀಟ್ ಮಾಡಿ ಪಾಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲ್ಲರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.